ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಕೊಡಗು, ಚಿಕ್ಕಮಗಳೂರು, ಮಂಡ್ಯ ಡಿ.ಸಿ.ಸಿ ಬ್ಯಾಂಕಲ್ಲಿ ಕಾಲಾಗಿರ್ತಕ್ಕಂಥ FD, SD ಅಸಿಸ್ಟೆಂಟ್ ಮ್ಯಾನೇಜರ್ ಯಾವುದೇ ಎಕ್ಸಾಮ್ಸ್ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಟಾಪಿಕ್ಸು ಪ್ರತಿ ಸ್ಲೈಡಲ್ಲೂ 2 ರಿಂದ 3 ಮಾರ್ಕ್ಸ್ ಬಂದೇ ಬರುತ್ತೆ. 2 ರಿಂದ 3 ಮಾರ್ಕ್ಸು ಕಂಪಲ್ಸರಿ ಬಂದೇ ಬರುತ್ತೆ. ಸಿಲೆಬಸ್ ಮೇಲೆ ಗಮನ ಇರಲಿ. 2 ರಿಂದ 3 ಮಾರ್ಕ್ಸು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನೋಡ್ತಾ ಹೋಗೋಣ, ಎಷ್ಟು ಸಾಧ್ಯನೋ ಅಷ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಮೊದಲು ನಿಮ್ಮ ಕೋಆಪರೇಟಿವ್ ಬಗ್ಗೆ ನೋಡ್ತಾ ಹೋಗೋಣ. ಕೋಆಪರೇಟಿವ್ 50 ಮಾರ್ಕ್ಸ್ಗೆ ಇರುತ್ತೆ. MCQsನ ಸಾಲ್ವ್ ಮಾಡಬೇಕು. ಒಂದು 2,000 MCQsನ ಸಾಲ್ವ್ ಮಾಡಿದ್ರೆ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಸಿಲೆಬಸ್ ಮೇಲೆ ತುಂಬಾ ಹೋಲ್ಡಿಂಗ್ ಬರುತ್ತೆ. ಸಾಲ್ವ್ ಮಾಡ್ತಾ ಇರಬೇಕು. ಒಂದು ಥಿಯರಿ ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಥಿಯರಿ ನೋಟ್ಸ್ನ ರೆಡಿ ಮಾಡ್ಕೋಬೇಕು. ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೋಬೇಕು. ಥಿಯರಿ ನೋಟ್ಸ್ ಏನು ಕೇಳ್ತಾರೆ ಏನು ಬಿಡ್ತಾರೆ ಅಂತ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಒಂದು 2,000 ಕ್ವಶನ್ ಆನ್ಸರ್ಸ್, ಎಷ್ಟು ಸಾವಿರ ಸಿಗ್ತಾವೋ ಅಷ್ಟು ಕ್ವಶನ್ ಆನ್ಸರ್ಸ್. ಯಾಕಂದ್ರೆ ಇದು ಅನ್ನೋನ್ ಸಿಲೆಬಸ್, ಎಲ್ಲೂ ಇಲ್ಲ ಮೆಟೀರಿಯಲ್, ಎಲ್ಲೂ ಅವೈಲಬಲ್ ಇಲ್ಲ ಮೆಟೀರಿಯಲ್, ಎಲ್ಲೂ ಅಥೆಂಟಿಕೇಟೆಡ್ ಮೆಟೀರಿಯಲ್ ಎಲ್ಲೂ ಅವೈಲಬಲ್ ಇಲ್ಲ. ಬೇರೆ ನಿಮ್ಮ GS ತರ ಎಲ್ಲೂ ಸಿಗೋದಿಲ್ಲ. ಸೊ ಇದು ಇರ್ತಕ್ಕಂಥ ಮೆಟೀರಿಯಲ್ನ ಯೂಸ್ ಮಾಡ್ಕೋಬೇಕು, ಅಷ್ಟು ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ. ಅನ್ನೋನ್ ಮೆಟೀರಿಯಲ್ ಇದು. ಇದರಲ್ಲಿ ಕ್ವಶನ್ ಆನ್ಸರ್ಸ್ ಸಾಲ್ವ್ ಮಾಡೋದು ಕರೆಕ್ಟ್ ಮೆಥಡ್. ತುಂಬಾ ಜಾಸ್ತಿ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ರೆ ಗ್ರಿಪ್ ಬಂದ್ಬಿಡುತ್ತೆ ಸಿಲೆಬಸ್ ಮೇಲೆ. ಸೊ ನೋಡ್ತಾ ಹೋಗೋಣ, ಎಷ್ಟು ಸಾಧ್ಯನೋ ಅಷ್ಟು ಮಾಡಿಸ್ತೀನಿ. ವಿಶ್ವದಲ್ಲಿ ಸಹಕಾರದ ಪಿತಾಮಹ ಯಾರು ಅಂತ ಕೇಳ್ತಾ ಇರ್ತಾರೆ. ರಾಬರ್ಟ್ ಓವನ್. ವಿಶ್ವದಲ್ಲಿ ಸಹಕಾರದ ಪಿತಾಮಹ ಯಾರು? ರಾಬರ್ಟ್ ಓವನ್ ಅವರು. ಇನ್ನ ಭಾರತದಲ್ಲಿ ಏನಾಗುತ್ತೆ, ಸಹಕಾರ ಚಳುವಳಿ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳ್ತಾ ಇರ್ತಾರೆ. 1904ರ ಸಹಕಾರಿ ಕಾಯ್ದೆ ಮುಖಾಂತರ ಪ್ರಾರಂಭ ಆಗುತ್ತೆ. ನಮ್ಮ ಗದಗಿನ ಕನಗಯಾಳದಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಫಸ್ಟ್ ಇದನ್ನ ಓಪನ್ ಮಾಡ್ತಾರೆ. ಇನ್ನು ಸಹಕಾರವು ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದರ ಮೂಲಕ ಸಹಕಾರ ಸಂಘಗಳಿಗೆ ಬೆಂಬಲ ನೀಡ್ತಾ ಬರುತ್ತಪ್ಪ ಅಂದ್ರೆ, ಸಹಕಾರವು ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದರ ಮುಖಾಂತರ ಸಹಕಾರ ಸಂಘಗಳಿಗೆ ಬೆಂಬಲ ನೀಡ್ತಪ್ಪ ಅಂದ್ರೆ ಷೇರು ಬಂಡವಾಳನ ವಿನಿಯೋಗ ಮಾಡೋದ್ರ ಮುಖಾಂತರ ಹೆಲ್ಪ್ ಮಾಡ್ತಾ ಬರುತ್ತೆ. ಇನ್ನ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದಂಥವ್ರು ವೈಕುಂಠ ಬಾಯಿ ಮೆಹ್ತಾ ಅವರು. ಇನ್ನ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡೋದು ನವೆಂಬರ್ 14ರಿಂದ 1 ವೀಕ್ ಆಚರಣೆ ಮಾಡ್ತಾರೆ. ಇಷ್ಟು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಹಕಾರ ದಿನ ಯಾವ್ದಪ್ಪ ಅಂದ್ರೆ ಜುಲೈ ತಿಂಗಳ ಮೊದಲನೇ ಶನಿವಾರ. ಸರಿಯಾದಂತ ಉತ್ತರ ಜುಲೈ ತಿಂಗಳ ಮೊದಲನೇ ಶನಿವಾರ, ರೈಟ್ ಆನ್ಸರ್. ಇನ್ನು ಹಣದ ವ್ಯವಹಾರಗಳನ್ನು ನಡೆಸ್ತಕ್ಕಂಥ ಯಾವುದೇ ಸಂಸ್ಥೆಯನ್ನ ಬ್ಯಾಂಕ್ ಅಂತ ಕರಿತೀವಿ. ಇದು ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ಬ್ಯಾಂಕ್ ಅಂತ ಕರಿತೀವಿ. ಇನ್ನು ವಾಣಿಜ್ಯ ವ್ಯವಹಾರಗಳಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥ ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಬ್ಯಾಂಕ್ಗಳನ್ನ ವಾಣಿಜ್ಯ ಬ್ಯಾಂಕ್ಗಳು ಅಂತ ಹೇಳಿ ಕರೀತಾರೆ. ಇನ್ನು ಹಣಕಾಸಿನ ವ್ಯವಹಾರವನ್ನ ಮಾಡುವವನ್ನ, ಸಾಲವನ್ನ ಕೊಡುವವನು ಹಾಗೂ ಸಾಲದ ವೃತ್ತಿಯನ್ನು ನಿಯಂತ್ರಿಸುವವನ್ನ ಏನಂತ ಕರೀತಾರಪ್ಪ ಅಂದ್ರೆ ಬ್ಯಾಂಕರ್ಸ್ ಅಂತ ಹೇಳಿ ಕರೀತಾರೆ. ಬ್ಯಾಂಕರ್ಸ್ ಅಂತ. ಮುಂದೆ LFAR ವಿಸ್ತೃತ ರೂಪ ಲಾಂಗ್ ಫಾರಂ ಆಡಿಟ್ ರಿಪೋರ್ಟ್ ಅಂತ. ಲಾಂಗ್ ಫಾರಂ ಆಡಿಟ್ ರಿಪೋರ್ಟ್ ಅಂತ ಗೊತ್ತಿರಬೇಕು. ಒಂದು ಎಕ್ಸ್ಪಾನ್ಷನ್ ಕೇಳ್ತಾರೆ. ಇನ್ನು ಲೆಕ್ಕ ಪರಿಶೋಧಕನು ಕಾವಲು ನಾಯಿ ಹೊರತು ಬೇಟೆ ನಾಯಿ ಅಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ ಲೆಕ್ಕಪತ್ರಗಳ ಪರೀಕ್ಷಕ ಅಂತೇಳಿ ಅರ್ಥ ಬರುತ್ತೆ ಅಷ್ಟೇನೆ. ಅವನೇನು ಆಕ್ಷನ್ ತಗೊಳ್ಳಿಕ್ ಬರಲ್ಲ ಅಂತ. ಇನ್ನ ವಾಣಿಜ್ಯ ಬ್ಯಾಂಕ್ಗಳು ಲೆಕ್ಕಪತ್ರ ಪರಿಶೋಧನೆ ಯಾವ ಅಧಿನಿಯಮಕ್ಕೆ ಅನುಸಾರ ನಡೆಯುತ್ತಪ್ಪ ಅಂದ್ರೆ 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನ ಅಡಿಯಲ್ಲಿ ನಡೀತಾ ಬರುತ್ತೆ. ಮುಂದೆ ಭಾರತದಲ್ಲಿ ಪ್ರಪ್ರಥಮವಾಗಿ ಜಿಲ್ಲಾ ಸಹಕಾರ ಬ್ಯಾಂಕ್ ಇದ್ಯಾವುದು ಅಲ್ಲ. ಇನ್ನ ಇತ್ತೀಚಿನ ಸಾಲದಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕಾರ ಇದಾವಪ್ಪ ಅಂದ್ರೆ ಅಲ್ಪಾವಧಿ ಇದೆ, ಮಧ್ಯಮಾವಧಿ ಇದೆ, ದೀರ್ಘಾವಧಿ 3 ಇದಾವೆ. ಇನ್ನ ಸಹಕಾರ ಸಂಘಗಳ ಮೂಲಕ ನೀಡಲಾಗುವ ಸಾಲವನ್ನ ಸಹಕಾರ ಸಾಲ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಸಹಕಾರ ಸಾಲ ಅಂತ ಹೇಳಿ ಕರೀತಾರೆ. ಇನ್ನ ನಿಮ್ಮ GK ಪೋರ್ಷನ್ ನೋಡ್ತಾ ಹೋಗೋಣ. GK ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವಾಸ್ಟ್ ಸಿಲೆಬಸ್. ಬಂದೇ ಬರ್ತವೆ ಅನ್ನೋಂಥ ಟಾಪಿಕ್ ನ ಸೆಲೆಕ್ಷನ್ ಮಾಡಿರ್ತೀವಿ. ಸೊ ಬರ್ದಿಟ್ಕೊಳ್ಳಿ. ಇಲ್ಲಾಂದ್ರೆ ಒಂದು 10 ಸತಿ ಕೇಳ್ಕೊಳ್ಳೋದು ಒಳ್ಳೆ ಮೆಥಡ್. ಒಂದು 10 ಸತಿ ಕರೆಕ್ಟ್ ಮೆಥಡ್ ಹೇಳ್ತೀನಿ ನೋಡ್ರಿ. ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತೀರಲ್ಲ, ಹೊರಗಡೆ ಹೋದಾಗ ಕಿವಿಗೆ ಹಾಕೊಂಡ್ಬಿಡ್ರಿ. ನಿಮ್ಮ ಐಪಾಡ್ಸ್ ಏನ್ ಬರ್ತಾವಲ್ಲ, ಅವೇನು ಇದಕ್ಕೆ ಕೇಳ್ತಿರಲ್ಲ, ಕೇಳಿಕ್ಕೆ ಹಾಕತಿರಲ್ಲ, ಅವನ್ನ ಹಾಕೊಂಡ್ಬಿಟ್ಟು ಸುಮ್ಮನೆ ಕೇಳ್ತಾ ಇರ್ರಿ ಇಷ್ಟೇ. ರಿಪೀಟೆಡ್ ಕಂಟಿನ್ಯೂಸ್ ರಿಪಿಟೇಷನ್ ಆಗ್ತಾ ಇರಬೇಕು. ಕಂಟಿನ್ಯೂಸ್ ರಿಪಿಟೇಷನ್ ಸರಿಯಾದಂತ ಮೆಥಡ್. ಸುಮ್ಮನೆ ಹಾಕೊಂಡು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇರ್ರಿ. ಕ್ರಿಮಿನಲ್ ಇದೇ ಬಂತ, ಮತ್ತಿನ್ನೊಂದ್ ಸತಿ ಕೇಳ್ರಿ, ಮತ್ತಿನ್ನೊಂದ್ ಸತಿ ಒಂದ್ ದಿನದಲ್ಲಿ 3 ರಿಂದ 4 ಸತಿ ಕೇಳ್ರಿ. ಪ್ರತಿ ಎಕ್ಸಾಮಿನೇಷನ್ವರೆಗೂ ಇದೇ ತರ ಮಾಡ್ರಿ. ಪಕ್ಕಾ ಜ್ಞಾಪಕ ಇರುತ್ತೆ, 100% ಜ್ಞಾಪಕ ಇರುತ್ತೆ. ಒಳ್ಳೆ ಮೆಥಡ್ ಇದು, ಒಳ್ಳೆ ಮೆಥಡ್. ಬರೆಯಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಬರೆದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅದ್ರ ಬದಲು ಇದು ಬೆಸ್ಟ್ ಮೆಥಡ್. ಒಂದು 10 ಸತಿ ಕೇಳ್ರಿ, ವರ್ಕೌಟ್ ಆಗ್ಬಿಡುತ್ತೆ. ಪ್ರತಿಯೊಬ್ರು ಮಾಡ್ರಿ, ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗಿಲ್ಲ ಅಂದ್ರೆ ಕೇಳ್ರಿ. ಕ್ರಿಮಿನಾಲಜಿ ಅಂದ್ರೆ ಅಪರಾಧ ಶಾಸ್ತ್ರ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಡೆಮೋಗ್ರಫಿ ಅಂದ್ರೆ ಸಾಮಾಜಿಕ ಅಂಕಿಅಂಶಗಳ ಬಗ್ಗೆ ಅಧ್ಯಯನವನ್ನ ಡೆಮೋಗ್ರಫಿ ಅಂತ ಹೇಳಿ ಕರೀತಾರೆ. ಈ ಜನಸಂಖ್ಯೆ ನಿಮ್ಮ
ಇದೆಲ್ಲ ಮಾಡ್ತಾರೆ. ಸೆನ್ಸಸ್ ಮಾಡ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನ ಜಿಯೋಬಯಾಲಜಿ ಅಂದ್ರೆ ಭೂಮಿಯ ಜೀವಶಾಸ್ತ್ರ ಅಂತ ಹೇಳಿ ಕರೀತಾರೆ. ಜಿಯೋ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಬಯಾಲಜಿ ಅಂದ್ರೆ ಜೀವಶಾಸ್ತ್ರ. ಇನ್ನ ಜಿಯೋಬಾಟ್ನಿ ಅಂದ್ರೆ ಭೂಮಿ ಮತ್ತು ಬಾಟ್ನಿ ಅಂದ್ರೆ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಈ LOGY ಕಾನ್ಸೆಪ್ಟ್ಗಳ ಮೇಲೆ ಇದ್ರ ಮೇಲೆ 1 ಮಾರ್ಕ್ಸ್ ಡೆಫಿನೆಟ್ ಆಗಿರುತ್ತೆ. 1 ಮಾರ್ಕ್ ಡೆಫಿನೆಟ್ ಇರುತ್ತೆ. 100% ಇರುತ್ತೆ. ಯಾವುದೇ ಅನುಮಾನ ಬೇಡ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರಿ. ಇನ್ನ ಜಿಯೋಡಸಿ ಅಂದ್ರೆ ಏನು? ಭೂಮಿಯ ಮೇಲ್ಮೈ ಸರ್ವೇಕ್ಷಣೆ ಮತ್ತು ನಕ್ಷೆಯ ಶಾಸ್ತ್ರವನ್ನ ಜಿಯೋಡಸಿ ಅಂತ ಕರೀತಾರೆ. ಇದನ್ನ ಭೂ ವಕ್ರತಾಶಾಸ್ತ್ರ, ಭೂ ಮೇಲ್ಮೈ ವಕ್ರತಾಶಾಸ್ತ್ರ ಅಂತ ಕರೀತಾರೆ. ಇನ್ನ ಜೆರಂಟಾಲಜಿ ಅಂದ್ರೆ ವೃದ್ಧಾಪ್ಯ ಸಮಸ್ಯೆ, ವೃದ್ಧಾಪ್ಯ ಶಾಸ್ತ್ರ, ವೃದ್ಧಾಪ್ಯ ಮತ್ತು ರೋಗಗಳ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇನ್ನ ಗೈನಿಕಾಲಜಿ ಅಂದ್ರೆ ನಿಮ್ಮ ಹಾಸ್ಪಿಟಲ್ ಎಲ್ಲ ಇರ್ತಾರಲ್ಲ, ಗೈನಿಕ್ ಅಂತಾನೆ ಇರ್ತಾರೆ, ಗೈನಿಕಾಲಜಿಸ್ಟ್ ಅಂತ. ಸೊ ಪ್ರಸೂತಿ ಶಾಸ್ತ್ರಜ್ಞರಿಗೆ ಪ್ರಸೂತಿ ಶಾಸ್ತ್ರ ಅಂತ ಹೇಳಿ ಕರೀತಾರೆ ಇದನ್ನ. ಇನ್ನ ಹೆಪಟಾಲಜಿ ಅಂದ್ರೆ ಕರುಳಿನ ಕುರಿತ ಅಧ್ಯಯನವನ್ನ ಹೆಪಟಾಲಜಿ ಅಂತ ಹೇಳಿ ಕರೀತಾರೆ. ಮುಂದೆ ಹಿಸ್ಟಾಲಜಿ ಅಂದ್ರೆ ಅಂಗವ್ಯೂಹಗಳ ಬಗೆಗಿನ ಅಧ್ಯಯನವನ್ನ ಹಿಸ್ಟಾಲಜಿ ಅಂತ ಹೇಳಿ ಕರೀತಾರೆ. ಅಂಗವ್ಯೂಹದ ಬಗೆಗಿನ ಅಧ್ಯಯನ ಏನಂತ ಕರೀತಾರೆ? ಹಿಸ್ಟಾಲಜಿ ಅಂತ ಹೇಳಿ ಕರೀತಾರೆ. ಹಾರ್ಟಿಕಲ್ಚರ್ ಅಂದ್ರೆ ಏನಪ್ಪಾ ಅಂದ್ರೆ ಕೃಷಿ ವಿಜ್ಞಾನದ ಶಾಖೆ ಆಗಿರುತ್ತೆ. ಇದು ಕೃಷಿ ವಿಜ್ಞಾನದ ಸಬ್ ಬ್ರಾಂಚ್ ಆಗಿರುತ್ತೆ. ಹೂವು, ಹಣ್ಣು, ತರಕಾರಿ, ಸಸ್ಯಗಳನ್ನ ಬೆಳೆಸ್ತಕ್ಕಂತ ಒಂದು 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 ಕ್ರಮವಾದಂತ ಒಂದು ಅಧ್ಯಯನವನ್ನ ಹಾರ್ಟಿಕಲ್ಚರ್ ಅಂತ ಹೇಳಿ ಕರೀತಾರೆ. ಇನ್ನು ಹೈಡ್ರೋಡೈನಮಿಕ್ಸ್ ಅಂದ್ರೆ ಜಲಸ್ಥಿತಿ ವಿಜ್ಞಾನಕ್ಕೆ ಹೈಡ್ರೋಡೈನಮಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಹೈಡ್ರೋಗ್ರಫಿಗೆ ಸಮುದ್ರದ ವೈಜ್ಞಾನಿಕ ಅಧ್ಯಯನವನ್ನ ಹೈಡ್ರೋಗ್ರಫಿ ಅಂತ ಹೇಳಿ ಕರೀತಾರೆ. ಹೈಡ್ರೋಗ್ರಫಿ ಅಂತ. ಮುಂದೆ ಹೈಜೀನ್ ನೋಡ್ತಾ ಹೋಗೋಣ. ಹೈಜೀನ್ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಹೈಜೀನ್ ಆಗಿರ್ರಿ ಅಂತ. ನಿಮ್ಮ ಕೊರೋನಾ ಟೈಮಲ್ಲೆಲ್ಲ ಹೇಳ್ತಾ ಇದ್ರು ಹೈಜೀನ್ ಮೇಂಟೈನ್ ಮಾಡ್ರಿ ಅಂತ. ಸೊ ದಟ್ ಈಸ್ ಕಾಲ್ಡ್ ಹೈಜೀನ್. ಔಷಧ ವಿಜ್ಞಾನದ ಶಾಖೆ ಆಗಿರ್ತಕ್ಕಂಥ ಇದನ್ನ ಆರೋಗ್ಯದ ಕುರಿತು ಅಧ್ಯಯನಿಸುತ್ತೆ ಇದು. ಇನ್ನು ಐಕನೋಗ್ರಫಿ ಅಂದ್ರೆ ಚಿತ್ರಗಳ ಮತ್ತು ಮಾದರಿ ಚಿತ್ರಗಳ ಮೂಲಕ ಕಲಿಕೆನ ಐಕನೋಗ್ರಫಿ ಅಂತ ಹೇಳಿ ಕರೀತಾರೆ. ಇನ್ನು ಲಿಥಾಲಜಿ ಅಂದ್ರೆ ಲಿಥೋಸ್ ಮೀನ್ಸ್ ರಾಕ್ಸ್ ಅಂತ ಬಿಡಿಸ್ಕೋಬೇಕು. ಲಿಥೋಸ್ ಮೀನ್ಸ್ ರಾಕ್ಸ್ಗೆ ಲಿಥೋಸ್ ಅಂತ ಕರೀತಾರೆ. ಸೊ ಶಿಲೆಗಳ ಶಾಸ್ತ್ರವನ್ನ ಲಿಥಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಮೆಕ್ಯಾನಿಕ್ಸ್ಗೆ ವಸ್ತುಗಳ ಚಲನೆ ಬಗೆಗಿನ ಅಧ್ಯಯನವನ್ನ ಮೆಕ್ಯಾನಿಕ್ಸ್ ಅಂತ ಹೇಳಿ ಕರೀತಾರೆ. ಮುಂದೆ ಮೆಟಲರ್ಜಿ ನೋಡ್ತಾ ಹೋಗೋಣ. ನಿಮ್ಮ ಇಂಜಿನಿಯರಿಂಗ್ ಓದಿದ್ರೆ ಗೊತ್ತಾಗುತ್ತೆ, ಮೆಟಲರ್ಜಿ ಇರುತ್ತೆ ಅವ್ರಿಗೆ. ಲೋಹಗಳ ಕುರಿತ ಅಧ್ಯಯನವನ್ನ ಮೆಟಲರ್ಜಿ ಅಂತ ಹೇಳಿ ಕರೀತಾರೆ. ಮೆಟಿರಾಲಜಿ ಅಂದ್ರೆ ವಾತಾವರಣ ಮತ್ತು ಅದರ ಪ್ರಕ್ರಿಯೆಗಳ ಅಧ್ಯಯನವನ್ನ ಮೆಟ್ರಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಮೈಕ್ರೋಬಯಾಲಜಿ ಅಂದ್ರೆ ಸೂಕ್ಷ್ಮ ಜೀವಿಗಳ ಅಧ್ಯಯನ. ಸೂಕ್ಷ್ಮ ಜೀವಿಗಳನ್ನ ಅಧ್ಯಯನ ಮಾಡ್ತಾರೆ. ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಅಧ್ಯಯನ ಮಾಡ್ತೀವಲ್ಲ, ನಿಮ್ಮ ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಿರ್ಲಿ, ಇನ್ನೂ ಸುಮಾರು ಇದೆ. ಅವೆಲ್ಲಾನು ಇದಕ್ಕೆ ಸಂಬಂಧಪಟ್ಟಿದೆ. ಇನ್ನು ಮಿನರಾಲಜಿ ಅಂದ್ರೆ ಖನಿಜ ಶಾಸ್ತ್ರ ಇಷ್ಟೇ ಬೇಕಾಗಿರೋದು. ಇನ್ನ ನೆಫಾಲಜಿ ಅಂದ್ರೆ ಮೋಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನೆಫ್ರಾಲಜಿ ಅಂದ್ರೆ ಕಿಡ್ನಿ. ನೆಫ್ರಾನ್ಸ್ ಬರ್ತಾವಲ್ಲ, ನೆಫ್ರಾನ್ ಅಂತ ಬರುತ್ತೆ. ನೆಫ್ರಾನ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು. ಇದು ನ್ಯೂರಾಲಜಿ ನರವ್ಯೂಹ. ನ್ಯೂರಾನ್ಸ್ ಅಂತ ಬರ್ತೈತೆ. ನ್ಯೂರಾನ್ಗೂ ನೆಫ್ರಾನ್ಗೂ ಗೊತ್ತಾಗಬೇಕು. ಸ್ಟ್ರಕ್ಚರಲ್ ಫಂಕ್ಷನ್ ಯೂನಿಟ್ ಆಫ್ ಕಿಡ್ನಿ ಇಸ್ ಕಾಲ್ಡ್ ನೆಫ್ರಾನ್ಸ್. ಇದು ನ್ಯೂರಾನ್ಸ್ ಬರೋದು ನರವ್ಯೂಹದಲ್ಲಿ, ನರ್ವಸ್ ಅಲ್ಲಿ ಬರ್ತಕ್ಕಂಥದ್ದು ಗೊತ್ತಿರಬೇಕು. ಒಬೆಸ್ಟ್ರಿಕ್ಸ್ ಅಂದ್ರೆ ಬಸಿರು ಬಾಣತನ ಶಿಶುಜನನ ಕುರಿತ ಅಧ್ಯಯನವನ್ನ ಒಬೆಸ್ಟ್ರಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಆಪ್ಟಿಕ್ಸ್ ಅಂದ್ರೆ ಬೆಳಕಿನ ಅಧ್ಯಯನವನ್ನ ಆಪ್ಟಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಆಪ್ತಮಾಲಜಿ ಅಂದ್ರೆ ಕಣ್ಣು ಮತ್ತು ಕಣ್ಣಿನ ರೋಗಗಳ ಶಾಸ್ತ್ರವನ್ನು ಆಪ್ತಮಾಲಜಿಸ್ಟ್ ಅಂತ ಹೇಳಿ ಕರೀತಾರೆ. ಕಣ್ಣಿಗೆ ಏನಾದ್ರು ಸಮಸ್ಯೆ ಇದ್ರೆ, ಕನ್ನಡಕ್ಕಾಗಿ ನಡ್ಕೋಬೇಕಿದ್ರೆ ಆಪ್ತಮಾಲಜಿಸ್ಟ್ ಹತ್ರಕ್ಕೆ ಹೋಗ್ತೀವಿ. ಇನ್ನು ಓರಾಲಜಿ ಅಂದ್ರೆ ಪರ್ವತಗಳ ಶಾಸ್ತ್ರ. ಇನ್ನು ಆರ್ನಿಥಾಲಜಿ ಅಂದ್ರೆ ಪಕ್ಷಿ ಶಾಸ್ತ್ರ. ಸಲೀಂ ಅಲಿ ಅವ್ರ ಜ್ಞಾಪಕಕ್ಕೆ ಬರಬೇಕು. ಇನ್ನು ಆರ್ಥೋಪೆಡಿಕ್ಸ್ ಅಂದ್ರೆ ಕೈ ಕಾಲು ಮೂಳೆಗಳೇನೋ ಸಮಸ್ಯೆ ಇದ್ರೆ ಆರ್ಥೋಪೆಡಿಕ್ಸ್ ನ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾ ಇರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆರ್ಥೋಪೆಡಿಕ್ಸ್. ಇನ್ನು ಪೀಡಿಯಾಟ್ರಿಕ್ಸ್ ಅಂದ್ರೆ ಇದು ಅಷ್ಟೇನೆ, ಮಕ್ಕಳ ಚಿಕ್ಕ ಮಕ್ಕಳಿದ್ರೆ ಪೀಡಿಯಾಟ್ರಿಕ್ಸ್ ಇದು ಕೊಡಿ, ಕಾಮನ್ ಸೆನ್ಸ್ ಇದು. ಪೀಡಿಯಾಟ್ರಿಕ್ಸ್ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಇರ್ತಾರೆ, ಇದು ಗೊತ್ತಾಗುತ್ತೆ. ಇನ್ನು ಪೆಥಾಲಜಿ ಅಂದ್ರೆ ರೋಗಶಾಸ್ತ್ರ. ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ರೋಗಗಳನ್ನ ಕಂಡುಹಿಡಲಿಕ್ಕೆ ಪೆಥಾಲಜಿನ ಯೂಸ್ ಮಾಡ್ತಾರೆ. ಪೆಥಾಲಜಿ ಅಂತಕ್ಕಂಥ ವರ್ಡು. ಇನ್ನು ಫಿಲಾಲಜಿ ಅಂದ್ರೆ ಬೋಧನಾ ವಿಜ್ಞಾನಕ್ಕೆ ಫಿಲಾಲಜಿ ಅಂತ ಹೇಳಿ ಕರೀತಾರೆ. ಬೋಧನಾ ವಿಜ್ಞಾನಕ್ಕೆ. ಮುಂದೆ ಫಿಸಿಕ್ಸ್ ಭೌತಶಾಸ್ತ್ರ ಸಿಂಪಲ್. ಇನ್ನು ಪೋಮಾಲಜಿ ಅಂದ್ರೆ ಹಣ್ಣು ಮತ್ತು ಹಣ್ಣಿನ ಬೆಳೆಯ ಶಾಸ್ತ್ರವನ್ನ ಪೋಮಾಲಜಿ ಅಂತ ಹೇಳಿ ಕರೀತಾರೆ. ಸೈಕ್ಯಾಟ್ರಿ ಅಂದ್ರೆ ಮಾನಸಿಕ ರೋಗಗಳ ಅಧ್ಯಯನವನ್ನ ಸೈಕ್ಯಾಟ್ರಿ ಅಂತ ಹೇಳಿ ಕರೀತಾರೆ. ಇನ್ನು ರೇಡಿಯಾಲಜಿ ಅಂದ್ರೆ ರೋಗ ಪತ್ತೆ ಮತ್ತು ಚಿಕಿತ್ಸೆ ಬಳಕೆ ಆಗುತ್ತೆ. ಇನ್ನು ಸಿಸ್ಮೋಲಜಿ ಅಂದ್ರೆ ಭೂಕಂಪ ಮತ್ತು ಸಂಬಂಧಿಸಿದ ವಿಚಾರಗಳ ಅಧ್ಯಯನವನ್ನ ಸಿಸ್ಮೋಲಜಿ ಅಂತ ಹೇಳಿ ಕರೀತಾರೆ. ಸೆರಿಕಲ್ಚರ್ ಅಂದ್ರೆ ರೇಷ್ಮೆಗೆ ಸಂಬಂಧಪಟ್ಟಿದ್ದು, ಬಾಂಬಾಕ್ಸ್ ಮೋರಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ. ಥಿಯಾಲಜಿ ಅಂದ್ರೆ ಧರ್ಮಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು, ಧರ್ಮಗಳ ಅಧ್ಯಯನಕ್ಕೆ. ಮುಂದೆ ಟ್ರೈಕೋಲಜಿ ಅಂದ್ರೆ
ಕೂದಲಿಗೆ ಸಂಬಂಧಪಟ್ಟಿದ್ದು. ಇಷ್ಟೇ ಬೇಕಾಗಿರೋದು. ಟ್ರೈಕಾಲಜಿ ಮೀನ್ಸ್ ಕೂದಲು. ಇನ್ನು ಯೂರಾಲಜಿ ಅಂದ್ರೆ ಮೂತ್ರನಾಳಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಇನ್ನು ವೈರಾಲಜಿ ಅಂದ್ರೆ ವೈರಸಸ್. ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಝೂಲಜಿ ಅಂದ್ರೆ ಪ್ರಾಣಿಗಳದು. ಸೈಟಾಲಜಿ ಅಂದ್ರೆ ಜೀವಕೋಶದ ರಚನೆ ಮತ್ತು ಕಾರ್ಯಗಳ ಬಗೆಗಿನ ಅಧ್ಯಯನವನ್ನು ಸೈಟಾಲಜಿ ಅಂತ ಹೇಳಿ ಕರೀತಾರೆ. ಸೈಟೋಪ್ಯಾಥಾಲಜಿ ಅಂದ್ರೆ ರೋಗಗ್ರಸ್ತ ಜೀವಕೋಶಗಳ ಅಧ್ಯಯನ. ಜೀವಕೋಶಗಳು ಏನಾದ್ರು ರೋಗ ಉಂಟಾಗಿದ್ರೆ ಅದನ್ನ ಸೈಟೋಪ್ಯಾಥಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಸೈಟೋಕೆಮಿಸ್ಟ್ರಿ ಅಂದ್ರೆ ಜೀವಕೋಶಗಳ ರಸಾಯನಶಾಸ್ತ್ರವನ್ನು ಸೈಟೋಕೆಮಿಸ್ಟ್ರಿ ಅಂತ ಹೇಳಿ ಕರೀತಾರೆ. ಮುಂದೆ ಏಕಮಾನಗಳ ಬಗ್ಗೆ ಸ್ವಲ್ಪ ಕ್ವಶನ್ಗಳು ನೋಡ್ತಾ ಹೋಗೋಣ. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ. ಈ ವಿಡಿಯೋದಲ್ಲಿ 2ರಿಂದ 3 ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. 2ರಿಂದ 3 ಆರಾಮಾಗಿ ಬರುತ್ತೆ. ಕಂಪಲ್ಸರಿ ಇದು, ಕಂಪಲ್ಸರಿ ಇರ್ತಕ್ಕಂಥದ್ದು. ವಿದ್ಯುತ್ ಪ್ರವಾಹ ಆಂಪಿಯರು. ಏನು ಏಕಮಾನಪ್ಪ ಅಂತ ವಿದ್ಯುತ್ ಪ್ರವಾಹದ ಆಂಪಿಯರು. ವಿದ್ಯುತ್ ರೋಧ ಓಮ್ಸು. ಇನ್ನು ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ಅಲ್ಲಿ ಇದು ಮಾಡ್ತಾರೆ. ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟ್ ಅಲ್ಲಿ ಅಳಿತಾರೆ. ಇನ್ನು ವಿದ್ಯುತ್ ಶಕ್ತಿ ಜೂಲ್ಸ್ ಅಲ್ಲಿ ಅಳಿತಾರೆ. ಇನ್ನು ವಿದ್ಯುದಾವೇಶ ಕೂಲಂಬ್ಸ್ ಅಲ್ಲಿ ಅಳಿತಾರೆ. ವಿದ್ಯುತ್ ವಿಭವ ಅಂತರ ವೋಲ್ಟ್ ಅಲ್ಲಿ ಅಳಿತಾರೆ. ಇದೆಲ್ಲ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ಡೈರೆಕ್ಟ್ ಕ್ವಶನ್ ಯಾವುದಕ್ಕೆ ಯಾವುದು ಅಂತ ಗೊತ್ತಿದೆ ಸಾಕು. ಇನ್ನು ಬಲವನ್ನ ನ್ಯೂಟನ್ ಅಲ್ಲಿ ಅಳಿತಾರೆ. ಶಾಖ ಶಕ್ತಿ ಕೆಲಸವನ್ನ ಜೂಲ್ಸ್ ಅಲ್ಲಿ. ತಾಪಮಾನ ಕೆಲ್ವಿನ್. ವಿಕಿರಣಶೀಲತೆ ಬೆಕೆರೆಲ್ ಅಂತ ಕರೀತಾರೆ. ಇನ್ನು ಸಂಶೋಧಕರು ನೋಡ್ತಾ ಹೋಗೋದು. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ಇರುತ್ತೆ. 100% ಇರುತ್ತೆ. ಯಾವ್ದಾದ್ರು 75 ವರ್ಷ, 100 ವರ್ಷ, 50 ವರ್ಷ, 25 ವರ್ಷ ಏನಾರು ಆಗಿದ್ರೆ ಸೊ ಇವೇನು ಕಂಡುಹಿಡಿದು 100% ತೆಗೆದಿರ್ತಾರೆ. ಇನ್ನು ವಿದ್ಯುತ್ ಬಲ್ಬ್ನ ಕಂಡುಹಿಡಿದಂತ ಥಾಮಸ್ ಆಲ್ವಾ ಎಡಿಸನ್ ಅವರು. ಎಲೆಕ್ಟ್ರಾನ್ ಜೆ ಥಾಮ್ಸನ್. ಪ್ರೋಟಾನ್ ರುದರ್ಫೋರ್ಡ್ ಮಾದರಿ ಅಂತ ಇರ್ತಿತ್ತಲ್ಲ, 8-9ನೇ ಕ್ಲಾಸಲ್ಲಿ ಇದೆ ರುದರ್ಫೋರ್ಡ್ ಮಾದರಿ ಅಂತ, ಪ್ರೋಟಾನು. ಇನ್ನ ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್ ಅವರು. ಇನ್ನು ಜಲಜನಕ ಹೆನ್ರಿ ಕ್ಯಾವೆಂಡಿಶ್. ವಿಕಿರಣಶೀಲತೆ ಹೆನ್ರಿ ಬೆಕೆರೆಲ್ ಅವರು. ಇನ್ನ ಫೌಂಟನ್ ಪೆನ್ ವಾಟರ್ಮ್ಯಾನ್ ಅವರು. ಇನ್ನು ಡೈನಮೆಂಟ್ ಆಲ್ಫ್ರೆಡ್ ನೋಬೆಲ್. ರಕ್ತದ ಗುಂಪು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು. ಇನ್ನ ಎಕ್ಸ್ರೇ ರ್ಯಾಂಟಜನ್. ಬೈಸಿಕಲ್ಲು ಮ್ಯಾಕ್ಮಿಲನ್ ಮತ್ತು ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳ್ತಾರೆ ಬೈಸಿಕಲ್ಲು. ಇನ್ನು ರಕ್ತದ ಪರಿಚಲನೆ ವಿಲಿಯಂ ಹಾರ್ವೆ ಅವರು. ಇನ್ನು ಬ್ಯಾರೋಮೀಟರ್ ಟಾರಿಸೆಲ್ಲಿ ಅಂತ. ಬ್ಯಾರೋಮೀಟರ್ ಕಂಡುಹಿಡಿದಿದ್ದು ಟಾರಿಸೆಲ್ಲಿ ಅಂತ. ಇನ್ನು ಬ್ಯಾಕ್ಟೀರಿಯಾ ಲೆವೆನೋಕ್ ಅವರು ಕಂಡುಹಿಡಿತಾರೆ. ಜೀವಕೋಶ ರಾಬರ್ಟ್ ಹುಕ್. ಇನ್ನು ವೈರಸ್ ಡೆಮಿಟ್ರಿ ಇವನೋವ್ಸ್ಕಿ ಅಂತ. ಸೊ ಇಲ್ಲಿಗೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ, ಇಂಪಾರ್ಟೆಂಟ್ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. 2ರಿಂದ 3 ಮಾರ್ಕ್ಸ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇದ್ರ ಮೇಲೆ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.